Hello everyone, welcome back to my YouTube channel All in One. In this video, we are going to study the notes and question and answers of class 5 Kannada poem 7, that is Sarutide Srishti. If you want the notes of other lesson and other subject, you can check my playlist of my channel. You can easily get from there. ಪದಗಳ ಅರ್ಥ: ಉಷೆ, ಅರುಣೋದಯ, ಕೆನೆ ಮೊಸರು, ಕೆನೆ ಸಹಿತವಾದ ಮೊಸರು. ಜ್ಯೋತಿ, ಬೆಳಕು, ದೀಪ. ನಯನ, ಕಣ್ಣು, ಅಕ್ಷಿ, ನೇತ್ರ. ರಸಗಬ್ಬು, ರಸಪೂರಿತವಾದ ಕಬ್ಬು. ಸವಿ, ರುಚಿ, ಸಿಹಿ. ಸಾರು, ಘೋಷಿಸು, ಹೇಳು, ಪ್ರಕಟಪಡಿಸು. ಹೊಂಬಣ್ಣ, ಬಂಗಾರದ ಬಣ್ಣ. ಕಂದ, ಗೆಡ್ಡೆ. ಛವಿ, ಹೊಳಪು, ಕಾಂತಿ, ಬಣ್ಣ. ತಾರೆ, ನಕ್ಷತ್ರ, ಭವ್ಯ, ಉನ್ನತವಾದ. ರನ್ನ, ರತ್ನ. ಸೃಷ್ಟಿ, ಪ್ರಕೃತಿ, ರಚನೆ. ಹಾಲ್ದೆನೆ, ಎಳೆ ಕಾಳುಗಳಿರುವ ತೆನೆ. ಪ್ರಶ್ನೆಗಳು: ಆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಕವಿಯು ಸೃಷ್ಟಿಯ ಯಾವ ಯಾವ ವಸ್ತುಗಳಲ್ಲಿ ಸವಿಯಿದೆ ಎನ್ನುತ್ತಾರೆ? ಆನ್ಸರ್: ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರು ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು ಬಾಳೆಯಲ್ಲಿ, ಎಳೆನೀರು, ಹೊಳೆನೀರು, ಹಾಲ್ದೆನೆಯ ಕಾಳಿನಲ್ಲಿ ಈ ವಸ್ತುಗಳಲ್ಲಿ ಸವಿಯಿದೆ ಎನ್ನುತ್ತಾರೆ. ಸೆಕೆಂಡ್ ಒನ್, ಯಾವ ಯಾವ ವಸ್ತುಗಳಲ್ಲಿ ಪ್ರಕೃತಿ ಛವಿಯಾಗಿ ನಿಂತಿದೆ? ಆನ್ಸರ್: ತಾರೆಯಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರನ್ನದಲ್ಲಿ, ಕಂಚಿನಲ್ಲಿ, ಮಿಂಚಿನಲ್ಲಿ, ಮುತ್ತಿನಲ್ಲಿ, ಚಿನ್ನದಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷೆಯ ಹೊಂಬಣ್ಣದಲ್ಲಿ ಪ್ರಕೃತಿ ಛವಿಯಾಗಿ ನಿಂತಿದೆ. ಥರ್ಡ್ ಒನ್, ಕಾವ್ಯದಲ್ಲಿ ಶಬ್ದ ಮತ್ತು ಅರ್ಥಗಳು ಹೇಗಿರಬೇಕೆಂದು ಕವಿ ಹೇಳುತ್ತಾರೆ? ಆನ್ಸರ್: ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಮತ್ತು ಅರ್ಥಗಳು ಬೆಳಕಾಗಿ ಇರಬೇಕು ಎಂದು ಕವಿ ಹೇಳುತ್ತಾರೆ. ಫೋರ್ತ್ ಒನ್, ಬಾಳುವೆಯ ಸವಿಬೆಳಕನ್ನು ಎಲ್ಲಿ ಕಾಣಬೇಕು? ಆನ್ಸರ್: ಬಾಳುವೆಯ ಸವಿಬೆಳಕನ್ನು ಬರೆಯುವವರಲ್ಲಿ ಕಾಣಬೇಕು. ಆ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಫಸ್ಟ್ ಒನ್, ಕವಿ ನಮ್ಮ ಬದುಕು ಯಾವ ರೀತಿ ಸವಿಯಾಗಬೇಕೆಂದು ಬಯಸುತ್ತಾರೆ? ಆನ್ಸರ್: ಹಣ್ಣಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು ಬಾಳೆಯಲ್ಲಿ ಇರುವ ಸಿಹಿಯಂತೆ, ಬೆಣ್ಣೆಯಲ್ಲಿರುವ ತುಪ್ಪದಂತೆ, ಹಾಲಿನಲ್ಲಿರುವ ಕೆನೆ ಮೊಸರಿನಂತೆ ನಮ್ಮ ಬದುಕು ಸವಿಯಾಗಬೇಕೆಂದು ಕವಿ ಬಯಸುತ್ತಾರೆ. ಸೆಕೆಂಡ್ ಒನ್, ಬದುಕು ಛವಿಯಾಗಬೇಕು ಎಂಬುದಕ್ಕೆ ಕವಿ ಕೊಡುವ ಉದಾಹರಣೆಗಳಾವು? ಆನ್ಸರ್:
ನಕ್ಷತ್ರದಲ್ಲಿ, ಚಂದ್ರನಲ್ಲಿ, ಸೂರ್ಯನಲ್ಲಿ, ರತ್ನನಲ್ಲಿ, ಜ್ಯೋತಿಯಲ್ಲಿ, ನಯನದಲ್ಲಿ, ಉಷೆಯ ಹೊಂಬಣ್ಣದಲ್ಲಿ, ಕಂಚು ಮಿಂಚಿನಲ್ಲಿ, ಮುತ್ತು ಚಿನ್ನದಲ್ಲಿ, ಈ ಎಲ್ಲದರಲ್ಲಿ ಇರುವ ಹೊಳಪಿನಂತೆ ಬದುಕು ಸವಿಯಾಗಬೇಕು ಎಂಬುದಕ್ಕೆ ಕವಿ ನೀಡುವ ಉದಾಹರಣೆಗಳಾಗಿವೆ. ಥರ್ಡ್ ಒನ್, ಸಿದ್ದಯ್ಯ ಪುರಾಣಿಕರು ಯಾವ ರೀತಿಯ ಕವಿಯಾಗಬೇಕೆಂದು ಹೇಳುತ್ತಾರೆ? ಆನ್ಸರ್: ಶಬ್ದದಲ್ಲಿ ಸವಿಯಾಗಿ, ಅರ್ಥದಲ್ಲಿ ಬೆಳಕಾಗಿ, ಬಾಳ ಭವ್ಯತೆಯ ಬೆಳಕಾಗಿ, ಸವಿಯಾದ ಗುಣಗಳನ್ನು ರೂಢಿಸಿಕೊಂಡು ಅರ್ಥಪೂರ್ಣ ಕವಿಯಾಗಬೇಕೆಂದು ಹೇಳುತ್ತಾರೆ. ಈ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಕಂಠಪಾಠ ಮಾಡಿರಿ. ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆಮೊಸರು, ಹಾಲಿನಲ್ಲಿ, ಕಂದದಲ್ಲಿ, ಜೇನಿನಲ್ಲಿ, ರಸಗಬ್ಬು, ಬಾಳೆಯಲ್ಲಿ, ಎಳೆನೀರು, ಹೊಳೆನೀರು, ಹಾಲ್ದೆನೆಯ ಕಾಳಿನಲ್ಲಿ, ಸಾರುತ್ತಿದೆ ಸೃಷ್ಟಿಯಿದು ನಿಂದು ಸವಿಯಾಗು ಎಂದು. ಈ ಬಿಟ್ಟ ಸ್ಥಳಗಳನ್ನು ನೀಡಿರುವ 4 ಆಯ್ಕೆಯಲ್ಲಿ ಸರಿಯಾದುದನ್ನು ಆರಿಸಿ ಬರೆಯಿರಿ. ಫಸ್ಟ್ ಒನ್, ಸವಿ ಇರುವುದು ಇವುಗಳಲ್ಲಿ ಡ್ಯಾಶ್. ಆನ್ಸರ್: ಫಸ್ಟ್ ಒನ್, ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. ಸೆಕೆಂಡ್ ಒನ್, ಎಳೆನೀರು, ಹೊಳೆನೀರು, ಹಾಲ್ದೆನೆಯ ಕಾಳಿನಲ್ಲಿ, ಸಾರುತ್ತಿದೆ ಸೃಷ್ಟಿ ಡ್ಯಾಶ್ ನಿಂದು. ಆನ್ಸರ್: ಸೆಕೆಂಡ್ ಒನ್, ಸವಿಯಾಗಿ. ಥರ್ಡ್ ಒನ್, ಛವಿ ಇರುವುದು ಇವುಗಳಲ್ಲಿ ಡ್ಯಾಶ್. ಆನ್ಸರ್: ಸೆಕೆಂಡ್ ಒನ್, ತಾರೆಯಲ್ಲಿ, ಚಂದ್ರನಲ್ಲಿ. ಫೋರ್ತ್ ಒನ್, ಕಾವ್ಯದಲ್ಲಿ ಶಬ್ದ ಸವಿಯಾಗಿ ಅರ್ಥ ಡ್ಯಾಶ್ ಇರಬೇಕೆಂದು ಕವಿ ಹೇಳುವನು. ಆನ್ಸರ್: ಫೋರ್ತ್ ಒನ್, ಬೆಳಕಾಗಿ. ಫಿಫ್ತ್ ಒನ್, ಬಾಳುವೆ ಸವಿ ಬೆಳಕ ಡ್ಯಾಶ್ ಬೇಕಾಗಿದೆ. ಆನ್ಸರ್: ಫೋರ್ತ್ ಒನ್, ಬರೆಯುವವ. ಥರ್ಡ್ ಒನ್, ಭಾಷಾಭ್ಯಾಸ. ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಫಸ್ಟ್ ಒನ್, ಸಾರು. ಡಂಗೂರ ಬಾರಿಸುವವರು ವಿಚಾರಗಳನ್ನು ಸಾರುವರು. ಸೆಕೆಂಡ್ ಒನ್, ಸೃಷ್ಟಿ. ಸೃಷ್ಟಿಯ ಸೊಬಗು ವೈವಿಧ್ಯತೆಯಿಂದ ಕೂಡಿರುತ್ತದೆ. ಥರ್ಡ್ ಒನ್, ಸವಿ. ಮಾವಿನ ಹಣ್ಣಿನ ರುಚಿ ತುಂಬ ಸವಿಯಾಗಿದೆ. ಫೋರ್ತ್ ಒನ್, ಹೊಂಬಣ್ಣ. ಮುಳುಗುತ್ತಿರುವ ಸೂರ್ಯ ಹೊಂಬಣ್ಣದಲ್ಲಿ ಕಾಣಿಸುತ್ತಾನೆ. ಫಿಫ್ತ್ ಒನ್, ಛವಿ. ಆಕಾಶದಲ್ಲಿ ಮೂಡಿಬರುವ ಸಿಡಿಲು ಛವಿಯನ್ನು ಹೊಂದಿದೆ. ಸಾರುತ್ತಿದೆ ಸೃಷ್ಟಿ ಕವಿತೆಯಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಹುಡುಕಿ ಬರೆಯಿರಿ. ಮಾದರಿ: ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ. ಫಸ್ಟ್ ಒನ್, ಎಳೆನೀರು, ಹೊಳೆನೀರು. ಸೆಕೆಂಡ್ ಒನ್, ಕಂಚು, ಮಿಂಚು. ಥರ್ಡ್ ಒನ್, ಸವಿ, ಛವಿ. ಫೋರ್ತ್ ಒನ್, ರನ್ನ, ಚಿನ್ನ.
ಈ ಪದಗಳನ್ನು ಬಿಡಿಸಿ ಬರೆದಿದೆ, ಗಮನಿಸಿ ಓದಿರಿ. ಫಸ್ಟ್ ಒನ್ ಹಾಲ್ದೆನೆ, ಹಾಲು ಪ್ಲಸ್ ತೆನೆ. ಸೆಕೆಂಡ್ ಒನ್ ರಸಗಬ್ಬು, ರಸ ಪ್ಲಸ್ ಕಬ್ಬು. ಥರ್ಡ್ ಒನ್ ಸೃಷ್ಟಿ ಇದು, ಸೃಷ್ಟಿ ಪ್ಲಸ್ ಇದು. ಫೋರ್ತ್ ಒನ್ ಸವಿಯಾಗು, ಸವಿ ಪ್ಲಸ್ ಆಗು. ಫಿಫ್ತ್ ಒನ್ ಚವಿಯಾಗಿ, ಚವಿ ಪ್ಲಸ್ ಆಗಿ. So this is all about your poem 7 ಸಾರುತ್ತಿದೆ ದೃಷ್ಟಿ. As I told you, if you want more lessons, check the playlist of my videos. Thank you.